ಕಾರ್ಯನಿರ್ವಹಿಸ್ತಾ ಇರುವ ಆಶಾ ಕಾರ್ಯಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಗಿದೆ. ಇದೇ ವೇಳೆ ಸಂಘದ ಅಧ್ಯಕ್ಷೆ ಮಮತಾ ಮಾತನಾಡಿ, ಆಶಾ ಕಾರ್ಯಕರ್ತರ ಸೇವೆಗಳಿಗೆ ನಿಗದಿಯಾಗಿರುವ ಕೇಂದ್ರದ ಪ್ರೋತ್ಸಾಹಧನವು ಆರ್ಸಿಎಚ್ ಪೋರ್ಟಲ್ಗೆ ಲಿಂಕ್ ಮಾಡಿರೋದ್ರಿಂದ ಅವರಿಗೆ ವೇತನ ಸಂಪೂರ್ಣವಾಗಿ ಸಿಗದೆ ಸಾವಿರಾರು ರೂಪಾಯಿ ನಷ್ಟ ಅನುಭವಿಸುತ್ತಿರುವ ಹಾಗೂ ಇತರ ವೇತನ ಸಂಬಂಧಿತ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಮೊಬೈಲ್ ಆಧಾರಿತ ಕೆಲಸ ನೀಡುವುದನ್ನು ಕೈಬಿಡುವಂತೆ ಎನ್ಸಿಡಿ ಎಸ್ಎಫ್ ಟಿವಿ ಸಂಬಂಧಿತ ಕೆಲಸಕ್ಕೆ ವರ್ಷಗಟ್ಟಲೆ ಪ್ರೋತ್ಸಾಹಧನ ನೀಡದಿರುವ ಮತ್ತು ಆಶೆಗಳನ್ನು ತಮ್ಮದಲ್ಲದ ವಿವಿಧ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಇತರೆ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ಪರಿಹಾರಕ್ಕಾಗಿ ಒತ್ತಾಯಿಸುತ್ತೇವೆ ಎಂದರು. ಸರ್ಕಾರದ ಹಂತದಲ್ಲಿದ್ದರೆ ಅದನ್ನು ಈಗಲೇ ನಾನು ಕಳಿಸ್ತೀನಿ. ಸುಮಾರು ಇದ್ದಾವೆ ನಿಮಗೆ. ಈಗ ಕೆಲವರು ಸ್ಕೂಟಲ್ಲಿ ಇರ್ಬೋದು ಅಥವಾ ನಿಮ್ಮದು ಸ್ಯಾಲ್ರಿ ಪೋರ್ಟಲಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ, ಆಮೇಲೆ ಗೌರವಧನ ಇಲ್ಲದೆ ಚುನಾವಣಾ ಯೋಜನೆ ಮಾಡಬಾರ್ದು ಅಂತ ಅದೆಲ್ಲ ಕೇಳ್ಕೊಂಡಿದ್ದೀನಿ. ಅದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತೀನಿ ನಾನು. ಮತ್ತು ಆಶಾ ಪ್ರಮುಖರ ಸಭೆ ನನಗೆ ಅಡುಗೆ ಸಹಾಯಕದ್ದು ನನ್ನ ಗಮನಕ್ಕೆ ಬಂದಿತ್ತು, ನಾನು ಮಾಡಿದ್ದೀನಿ. ಕಳಿಸ್ಕೊಡಿ ನನಗೆ. ನಾನು ಖಂಡಿತ ಒಂದು ವಾರದಲ್ಲಿ ನಾನು ನಿಮ್ದೊಂದು ಸಭೆ ಮಾಡ್ತೀನಿ. ಸಭೆ ಮಾಡಿ ನಾವು ಪರಿಹಾರ ಮಾಡೋದು. ಯಾಕೆಂದರೆ ನೀವು ಅಂಗನವಾಡಿ ವರ್ಕರ್ಸು, ಆಶಾ ವರ್ಕರ್ಸು ಕೊರೋನಾದಲ್ಲಿ ನೀವಿಲ್ಲ ಅಂದಿದ್ರೆ ನಾವು ಇಷ್ಟೊಂದು ಯಶಸ್ವಿಯಾಗಿ ಬಾಣದ ಮಕ್ಕಳನ್ನ ಕೊಟ್ಟು ಕೆಲಸ ಮಾಡಿದ್ವಿ. ಆಗ ನಾನು ಕೆಲಸ ಮಾಡ್ತಾ ಇದ್ದೆ. ನನಗೆ ಗೊತ್ತಿದೆ ನೀವು ಅಂಗನವಾಡಿ ವರ್ಕರ್ಸು, ಆಶಾ ವರ್ಕರ್ಸು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂತ. ಸ್ಕ್ವೇರ್ಗಳಾಗಿ ಕೆಲಸ ಮಾಡಿದ್ದೀವಿ. ಹಳ್ಳಿಗಳಲ್ಲಿ ಜನಗಳನ್ನ ವ್ಯಾಕ್ಸಿನೇಷನ್ ಇಂದ ಹಿಡಿದು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿರೋದ್ರಿಂದ ಮತ್ತೆ ಅವ್ರಿಗೆ ಟೆಸ್ಟಿಂಗ್ ಎಲ್ಲ ಕೂಡ ಕೆಲಸ ಮಾಡಿದ್ದೀವಿ. ನಿಮ್ಮ ಕೆಲಸ ಆ ಟೈಮಲ್ಲಿ ಯಾರೂ ಮಾಡ್ತಿರ್ಲಿಲ್ಲ, ಜನಗಳೇ ಬರ್ತಿರ್ಲಿಲ್ಲ. ಅಂಥ ಸಮಯದಲ್ಲಿ ನೀವು ಮಾಡಿದ್ದೀವಿ. ನಿಮ್ಮ ಕುಂದುಕೊರತೆಗಳನ್ನ ಕೇಳಬೇಕಾದದ್ದು ನಮ್ಮ ಜವಾಬ್ದಾರಿ ಕೂಡ. ನನ್ನ ಗಮನಕ್ಕೆ ಇದು ಬಂದಿರಲಿಲ್ಲ. ನಾನು ಖಂಡಿತ ಇನ್ನೊಂದು ವಾರದಲ್ಲಿ ನಾವು ಮೀಟಿಂಗ್ ಮಾಡ್ತೀನಿ. ಇನ್ನು ಆರ್ಸಿಎಚ್ ಪೋರ್ಟಲ್ನಲ್ಲಿ ಇರುವ ಅಗಣಿತ ಸಮಸ್ಯೆಗಳ ಕಾರಣಗಳಿಂದ ಮಾಡಿದ ಹಲವಾರು ಚಟುವಟಿಕೆಗಳಿಗೆ ಹಣ ಬರ್ತಾ ಇಲ್ಲ. ಕೆಲವು ಕಾಂಪೋನೆಂಟ್ಗಳಿಗೆ ಯಾವುದೇ ಪ್ರೋತ್ಸಾಹಧನ ಇಲ್ಲದೆ ದುಡಿಸಿಕೊಳ್ಳಲಾಗ್ತಾ ಇದೆ. ಅಲ್ಲದೆ ಇವರಿಗೆ ಇಲಾಖೆಯಿಂದ ಮೊಬೈಲ್ ಹಾಗೂ ಡಾಟಾ ನೀಡದೆ ಇದ್ರೂ ಕೂಡ ಮೊಬೈಲ್ ಆಧಾರಿತ ಹತ್ತಾರು ಚಟುವಟಿಕೆಗಳನ್ನು ಮಾಡಿಸಲಾಗ್ತಾ ಇದೆ. ನಗರ ಆಶಾ ಕಾರ್ಯಕರ್ತರ ಹೆಚ್ಚುವರಿ ಕೆಲಸ ಮತ್ತು ನಗರ ಜೀವನದ ದುಬಾರಿ ಖರ್ಚು ವೆಚ್ಚಗಳಿಗೆ ಅನುಗುಣವಾಗಿ ಇಲ್ಲ. ಇದರ ಮಧ್ಯೆ ಅವರನ್ನ ದೂರದ ಪ್ರದೇಶಗಳಿಗೆ ಹಲವಾರು ಕೆಲಸಗಳಿಗೆ ನಿಯೋಜನೆ ಮಾಡಲಾಗ್ತಾ ಇದೆ ಎಂದರು. ಇಂತಹ ಹತ್ತಾರು ಜಿಲ್ಲಾ ಮಟ್ಟದ ಸಮಸ್ಯೆಗಳ ಬಗ್ಗೆ 3 ತಿಂಗಳಿಗೊಮ್ಮೆ ತಮ್ಮ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಶಾ ಕುಂದು ಕೊರತೆ ಸಭೆಯನ್ನ ಸಂಘದ ಮುಖಂಡರುಗಳೊಂದಿಗೆ ನಡೆಸಿಕೊಂಡ ಸರ್ಕಾರದ ಆದೇಶವಿದ್ದರೂ ನಿಯಮಿತವಾಗಿ ಸಭೆಗಳು ನಡೀತಾ ಇಲ್ಲ. ನಡೆದ ಸಭೆಗೆ ಸಂಘದ ಮುಖಂಡರನ್ನ ಕರೀತಾ ಇಲ್ಲ. ಆದ್ದರಿಂದ ತಾವು ಆಶಾ ಕಾರ್ಯಕರ್ತರ ಈ ಬೇಡಿಕೆಗಳ ಪಟ್ಟಿಯನ್ನ ಗಂಭೀರವಾಗಿ ಪರಿಗಣಿಸಿಕೊಂಡ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಜಿಲ್ಲಾ ಸಮಿತಿಯಿಂದ ಮನವಿ ಮಾಡ್ತೀವಿ ಎಂದರು. ಇನ್ನು ಆಶಾ ಕಾರ್ಯಕರ್ತರ ಸೇವೆಗಳಿಗೆ ನಿಗದಿಯಾಗಿರುವ ಕೇಂದ್ರದ ಪ್ರೋತ್ಸಾಹಧನ ಮೇಲಿನ ಸಮಸ್ಯೆಗಳ ಕಾರಣಗಳಿಂದಾಗಿ ಮಾಡಿದ ಹಲವು ಚಟುವಟಿಕೆಗಳಿಗೆ ಹಣ ಬರ್ತಾ ಇಲ್ಲ. ರಾಜ್ಯ ಸರ್ಕಾರದ ನಿಶ್ಚಿತ ಗೌರವಧನ, ನಿಗದಿತ ರೂಟೀನ್ ಚಟುವಟಿಕೆಗಳ ನಿಶ್ಚಿತ ಗೌರವಧನ ಮತ್ತು ಆಶಾ ನಿಧಿಯ ಮೂಲಕ ಪಡೆಯುವ ವಿವಿಧ ಚಟುವಟಿಕೆಗಳ ಪ್ರೋತ್ಸಾಹಧನವನ್ನು ಒಟ್ಟುಗೂಡಿಸಿ ಮಾಸಿಕ 15,000 ಒಂದೇ ಗೌರವಧನ ನಿಗದಿ ಮಾಡಬೇಕು. ಬಾಕಿ ಇರುವ ಕಳೆದ 2 ತಿಂಗಳ ಇನ್ಸೆಂಟಿವ್ ಈ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಒಟ್ಟು 16 ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಸ್ಪಷ್ಟವಾಗಿ ಆದೇಶ ಮಾಡ್ತಿದ್ದೀವಿ, ಯಾರು ಆಶಾಗಳು ಮಾಡಬಾರ್ದು, ಸಿಬ್ಬಂದಿ ಜೊತೆಗೆ ಹೋಗ್ರಿ ಅಂತೇಳಿ. ಆದರೂ ಮಾಡ್ತೇವೆ. ಒಂದೇ ಒಂದು ಸಿಂಪಲ್ ವಿಷಯ, ಇಷ್ಟು ಜನ ಒಗ್ಗಟ್ಟಾಗಿ ನಿಂತ್ರೆ ಹೆಂಗ್ ಮಾಡಿಸ್ತಾರ ಅವರು? ಇಂಥ ಉದಾಹರಣೆ ಇದಾವೆ, ನಾನು ಹೇಳ್ತೀನಿ. ನಾನು ಒಂದೊಂದು ತಾಲೂಕವ್ರು ನಿಂತಿದ್ದಾರೆ, ಮಾಡಲ್ಲ ಅಂದ್ರೆ ಮಾಡಲ್ಲ. ಎಷ್ಟೋ ತಾಲೂಕವ್ರು ಏನ್ ಮಾಡಿದ್ರು ಗೊತ್ತಾ? ನರ್ಸಿಂಗ್ ಸ್ಟೂಡೆಂಟ್ ಕರ್ಕೊಂಬಂದು HNS ಸರ್ವೆ ಮಾಡಿದ್ರು. ಹೆಂಗ್ ಮಾಡಿದ್ರಿ ಅವರು?
ಅವ್ರಿಗೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಅಧ್ಯಕ್ಷೆ ಮಮತಾ, ಜಿಲ್ಲಾ ಸಲಹೆಗಾರ ಜಿ ಹನುಮೇಶ, ಕಾರ್ಯದರ್ಶಿ ಪುಷ್ಪಲತಾ ಇತರರು ಹಾಜರಿದ್ದರು. ನ್ಯೂಸ್ 81 ಕನ್ನಡ, ಮೂರ್ತಿ, ಹಾಸನ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ. ಒಮ್ಮೆ ಭೇಟಿ ಕೊಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಬಡಾವಣೆ, ಮಲ್ಲಸಂದ್ರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9934982215 ಹಾಗೂ 984-545-1196.